ರಾಮ ರಾಜಕೀಯ ಚರ್ಚೆಯ ವಿಷಯವಾಗಿ ಹೋದ. ರಾಮ ಮಂದಿರ ಚುನಾವಣೆಯ ವಸ್ತುವಾಗಿ ಹೋಯಿತು. ಹಿಂದೂಗಳ ಸಮಿಷ್ಟಿ ಶಕ್ತಿ ಆಗಬೇಕಾಗಿದ್ದ ಅಯೋಧ್ಯೆ ಇದೀಗ ಶೈವ ಶಕ್ತ ಇಂಥ ಪಂಥಗಳ ವ್ಯತ್ಯಾಸಕ್ಕೂ ಕೂಡ ಚರ್ಚೆಗೆ ವೇದಿಕೆ ಆಗಿ ಹೋಗ್ಬಿಟ್ಟಿದೆ. ಇಷ್ಟೇ ಅಲ್ಲ, ರಾಮ ಮಂದಿರದ ಉದ್ಘಾಟನೆಗೆ ಹೋಗದೆ ಇರೋದಕ್ಕೆ ಕಾರಣಗಳನ್ನ ಮಾತ್ರ ಕೊಡ್ತಾ ಇಲ್ಲ, ಹೋಗದೆ ಇರುವವರು ಅದಕ್ಕೆ ಸಮರ್ಥನೆ ಕೂಡ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಇವತ್ತಿನ ಮಹಾಭಾರತ ಚರ್ಚಾ ವಿಚಾರ. ನಾನು ಸ್ಮಿತಾ ರಂಗನಾಥ್. ನಾನು ನಿರಂಜನ್. ಬನ್ನಿ ಶುರು ಮಾಡೋಣ ಚರ್ಚೆ. ಮಧುರಾವ್ ಬಿಜೆಪಿ ವಕ್ತಾರರು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ, ಬರ್ತಾರೆ ಈಗ. ಗೋವರ್ಧನ್ BHP ಮುಖಂಡರು ನಮ್ಮ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ. ಶಂಕರ್ ಶೆಟ್ಟಿ ವಿಶ್ಲೇಷಕರು ನಮ್ಮ ಸ್ಟುಡಿಯೋದಲ್ಲಿ. ಮಹಾಂತೇಶ್ ಹಟ್ಟಿ ಕಾಂಗ್ರೆಸ್ ಮುಖಂಡರು ನಮ್ಮ ಸ್ಟುಡಿಯೋದಲ್ಲಿ. ಹಟ್ಟಿಯವರೇ, ನಿಮಗೆ ಮೊದಲನೇ ಪ್ರಶ್ನೆ. ನನ್ನ ಕೈಯಲ್ಲಿ ಇದೊಂದು ಪತ್ರ, ಆಗಸ್ಟ್ 30ನೇ ತಾರೀಕು 2016. ನಾನು ಹೇಳ್ತೀನಿ, ಈ ಆಗಸ್ಟ್ 30ನೇ ತಾರೀಕು 2016 ಏನಾಗುತ್ತೆ ಅಂದರೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ AICC ಸೋನಿಯಾ ಗಾಂಧಿ ಅವರ ಆಫೀಸಿಂದ ಒಂದು ಪತ್ರ ಹೋಗುತ್ತೆ. ಅವರೇ ಸಿಗ್ನೇಚರ್ ಮಾಡಿರೋದು. ಸೋನಿಯಾ ಗಾಂಧಿ ಅವರ ಸಿಗ್ನೇಚರ್ ಇದೆ, ಇಲ್ಲಿ ಸರ್ಕಲ್ ಮಾಡಿಬಿಡ್ತೀನಿ. ಇದೊಂದು ಸಿಗ್ನೇಚರ್ ಇದೆ, ಇದು ಅವರ ಸಿಗ್ನೇಚರ್. ಈ ಲೆಟರ್ ನೋಡಿ, ಕೈಯಲ್ಲಿ ಇಟ್ಕೊಂಬಿಡಿ, ಅದು ಒಂದ್ಸಲ ಓದ್ಕೊಬಿಡಿ. ಅದು ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೆ ಅಂದರೆ, ಈ ಲೆಟರಲ್ಲಿ ಮದರ್ ತೆರೀಸಾ ಸಂತ ಪಟ್ಟೆ ನೀಡೋ ಒಂದು ಸೆರೆಮನಿ ನಡೆಯುತ್ತೆ ವ್ಯಾಟಿಕನ್ನಲ್ಲಿ. ಅದಕ್ಕೆ ಸಾರಿ, ನನಗೆ ಮಯುಷಾರಿಲ್ಲ, ಆದರೆ ಕಾಂಗ್ರೆಸ್ ಪಾರ್ಟಿಯಿಂದ ಇಬ್ಬರನ್ನ ಕಳಿಸ್ತಿದ್ದೀನಿ. ಅವ್ರ ಹೆಸರು ಇದೆ ಇಲ್ಲಿ, ನಾನು ತೋರಿಸ್ತೀನಿ ನಿಮಗೆ. ಮಾರ್ಗರೆಟ್ ಆಲ್ವಾ ಮತ್ತು ಲೂಯಿಜಿನೋ ಫಲೆರೋ, ಗೋವಾದಿಂದ. ಅವರು ಕಾಂಗ್ರೆಸ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಕ್ಯಾನನೈಸೇಷನ್ ಸೆರೆಮನಿ ಮದರ್ ತೆರೀಸಾದು ವ್ಯಾಟಿಕನ್ನಲ್ಲಿ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಒಫಿಷಿಯಲ್ ಆಗಿ ಕಳಿಸ್ತಾರೆ, ಇಬ್ಬರನ್ನ ಕಳಿಸ್ತಾರೆ. ಸೋನಿಯಾ ಗಾಂಧಿ ಅವರು ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳೋದು, ಇಫ್ ಐ ಹ್ಯಾಡ್ ನಾಟ್ ಬೀನ್ ಅನ್ವೆಲ್ ಐ ಟು ವುಡ್ ಹ್ಯಾವ್ ಬೀನ್ ದೇರ್ ಟು ವಿಟ್ನೆಸ್ ದಿಸ್ ಸೀಕ್ರೆಟ್ ಸೆರೆಮನಿ. ಮೈಷಾರಿರಲಿಲ್ಲ ಅಂದರೆ ಸೋನಿಯಾ ಗಾಂಧಿ ಅವರು ಹೇಳೋದು, ನಾನೇ ಖುದ್ದು ಅಲ್ಲಿ ಹೋಗಿ ವಿಟ್ನೆಸ್ ಆಗ್ತಿದ್ದೆ ಅದಕ್ಕೆ ಅಂತ. ನನ್ನ ಪ್ರಶ್ನೆ ಏನಂದರೆ, ನಿಮಗೆ ವ್ಯಾಟಿಕನ್ಗೆ ಕಾಂಗ್ರೆಸ್ ಪಾರ್ಟಿ ಕಳಿಸಬಹುದು, ಇಬ್ಬರನ್ನ ಕಳಿಸ್ತಾರೆ. ಅಯೋಧ್ಯೆಗೆ ಯಾಕೆ ಕಳಿಸ್ತಿಲ್ಲ ಸರ್ ಅದು? ಹಟ್ಟಿ ಅವರೇ. ಸರ್ ನೋಡಿ, ಅಯೋಧ್ಯೆಗೆ ಕಳಿಸ್ತಾರೆ ಇಲ್ಲೋ ಅನ್ನೋ ಪ್ರಶ್ನೆ ಇನ್ನೂ ಸರಿಯಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡ್ಕೊಂಡಿಲ್ಲ. ಆದರೆ ನೆನ್ನೆ ಹೇಳಿದ ಶ್ರೀರಾಮನ ಯಾರಿಗೆ ಬೇಡ ರೀ? ಎಲ್ಲರಿಗೂ ಬೇಕು. ಕಾಂಗ್ರೆಸ್ನವ್ರಿಗೂ ಬೇಕು, BJP ಅವ್ರಿಗೂ, JDS ಅವ್ರಿಗೂ, ಎಲ್ಲರಿಗೂ ಬೇಕು. ನನಗೂ ಬೇಕು, ನಿಮಗೂ ಬೇಕು. ಎಲ್ಲ ಕಡೆ ರಾಮ ಇದ್ದಾನೆ. ಆದರೆ ಶ್ರೀರಾಮನನ್ನು ಒಂದು ಚುನಾವಣೆ ವಸ್ತುವಾಗಿ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇರೋದು ಭಾಳ ನೀಚಗಡ ಸಂಗತಿ. ಅದನ್ನು ಯಾರು ಒಪ್ಕೊಳ್ತಲ್ಲ ಈ ರಾಜ್ಯದ ಜನ, ಈ ದೇಶದ ಜನ ದಡ್ರಲ್ಲ ರೀ. ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಪ್ರತಿಯೊಬ್ಬ ಪ್ರಜೆನೂ ಸಹ ಒಬ್ಬ ದೇವರನ್ನ ರಾಜಕೀಯಗೋಸ್ಕರವಾಗಿ ಬಳಸ್ಕೊಳ್ಳೋಂಥ ವ್ಯವಸ್ಥೆ ಸರಿಯಲ್ಲ. ಅದನ್ನು ನಾವು ಯಾರು ಒಪ್ಕೊಳ್ಳೋದಿಲ್ಲ. ಅದರಲ್ಲೂ ಮೇಲಾಗಿ ಈ ದೇಶದ ಪ್ರಧಾನಿಗಳು ಎಲ್ಲರಿಗೂ ಪ್ರಧಾನಿಗಳು ರೀ. ನನಗೊಬ್ಬನಿಗೆ ನಿನಗೊಬ್ಬನಿಗಲ್ಲ, ಎಲ್ಲರಿಗೂ ಪ್ರಧಾನಿಗಳು. ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಎಲ್ಲರಿಗೂ ಮುಖ್ಯಮಂತ್ರಿಗಳು. ಅದು ಎಲ್ಲರೂ ದೇವಸ್ಥಾನ ಅಲ್ವಾ? ಅದು ಎಲ್ಲರ ದೇವಸ್ಥಾನ. ಹೀಗಾಗಿ ಇಂಥ ಸಂದರ್ಭದಲ್ಲಿಯೂ ಸಹ ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಅವ್ರು ಹೋಗ್ಬಾರ್ದು, ಇವ್ರು ಹೋಗ್ಬಾರ್ದು ಅನ್ನೋದಿಲ್ಲ. ಇದು ಈ ದೇಶದ ಆಸ್ತಿ, ಈ ದೇಶದ ಆಸ್ತಿ, ಈ ಪ್ರಜಾಪ್ರಭುತ್ವದ ನಮ್ಮ ಹಕ್ಕದು. ಹೋಗ್ತಿಲ್ಲ ಅಂತ ಹೇಳಿರೋರು ಕಾಂಗ್ರೆಸ್ ಪಾರ್ಟಿ. ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಇನ್ನೊಂದು ತೀರ್ಮಾನ ಇಲ್ಲ. ಸುಮ್ಮನೆ ನೋಡ್ರಿ, ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಹಟ್ಟಿ ಅವರೇ, ನಿನ್ನೆ ತೀರ್ಮಾನ ಆಗಿದೆ, ಒಂದು ಪತ್ರ ಬಿಟ್ಟಿದ್ದಾರೆ. ಸ್ಮಿತಾ ಅವರೇ, ಏನ್ ಹೇಳಿದ್ದಾರೆ ಪತ್ರದಲ್ಲಿ? ರೆಸ್ಪೆಕ್ಟ್ಫುಲಿ ಅಂದ್ರೆ ಗೌರವಪೂರ್ಣವಾಗಿ ನಾವು ಆಹ್ವಾನವನ್ನ ತಿರಸ್ಕರಿಸ್ತೇವೆ, ನಾವು ಹೋಗೋದಿಲ್ಲ. ಇದು AICC ಇಂದಾನೆ ರಿಲೀಸ್ ಮಾಡಿರುವ ವಿಚಾರ. ಅದು ಇನ್ನೂ ಕನ್ಫರ್ಮ್ ಆಗಿದ್ದಿಲ್ಲ. ನಾವು ಇವತ್ತು ಸಹ ನಮ್ಮ AICC ಇಂದ ಮತ್ತು KPCC ಸ್ಪಷ್ಟನೆ ತಗೊಳ್ತಾ ಇದ್ದೇವೆ. ಸ್ಪಷ್ಟತೆ ಇಲ್ಲ ಇನ್ನು. ಯಾಕೆ ರಾಮ ಎಲ್ಲರಿಗೂ ಬೇಕಿಲ್ಲ? ಕಾಂಗ್ರೆಸ್ನವರಿಗೂ ಬೇಕು, BJP ಅವರಿಗೂ ಬೇಕು. ಕೇಳಿಸ್ಕೊಳ್ಳಿ, ಅಲ್ಲೇ ಒಂದು ಪ್ರಶ್ನೆ. ರಾಮ ಮಂದಿರಕ್ಕೆ ಹೋಗ್ಬೇಕು ಬೇಡ ಅನ್ನೋದು ಇನ್ನೂ ನಾವು ನಿರ್ಧಾರ ಮಾಡಿಲ್ಲ ಸರಿಯಾಗಿ. ಅಷ್ಟು ಕಾಂಪ್ಲೆಕ್ಸ್. IAS ಎಕ್ಸಾಮ್ ಸರ್ ಅದು? ನೋಡ್ರಿ, IAS ಎಕ್ಸಾಮ್ ಅಲ್ಲ ಇದು. ಒಂದು ದೇವರ ವಿಷಯವನ್ನ ರಾಜಕೀಕರಣಗೊಳಿಸ್ತಾ ಇದ್ದಾರಲ್ಲ, ಅದು ನಾಚಿಕೆ ಆಗ್ಬೇಕು. ನೀವು ಸರಿ ಮಾಡಬಹುದಾಗಿತ್ತು. ಕಾಂಗ್ರೆಸ್ನವರು ಅವ್ರು ರಾಜಕೀಯ ಮಾಡ್ತಿದ್ದಾರೆ. ಇತಿಹಾಸವನ್ನ ನಾನು ಒಂದು ಮರುಕಳಿಸಿ ವಿಚಾರ ಮಾಡ್ತೇನೆ. ಈ ದೇಶದ ಹಿಂದಿನ ಪ್ರಧಾನಿಗಳೇ ಅಂತ
ರಾಜೀವ್ ಗಾಂಧಿ ಅವರು ಮೊಟ್ಟ ಮೊದಲ ಬಾರಿಗೆ ಏನು ರಾಮ ಮಂದಿರಕ್ಕೆ ಹೋಗಲಿಕ್ಕೆ ತಾವು ಪ್ರಧಾನಿಗಳಿದ್ದಾಗ ದೊಡ್ಡದಾದ ಒಂದು ಅವಕಾಶವನ್ನು ಕೊಡೋದ್ರ ಜೊತೆಗೆ ತಾವು ಅಲ್ಲಿಗೆ ಹೋಗುವಂಥ ನಿಟ್ಟಿನಲ್ಲಿ ಮಾಡಿದರು. ಇದು ಇತಿಹಾಸವನ್ನು ಮರುಕಳಿಸುತ್ತೆ. ಯಾರಿಗೂ ರಾಮ ಬೇಡ ಮೇಡಮ್, ಎಲ್ಲರಿಗೂ ಬೇಕು ರಾಮ. ಹೀಗಾಗಿ ನಾನು ಹೇಳೋದಿಷ್ಟೇ, ಅದು ಈ ದೇಶದ ಆಸ್ತಿ. ರಾಮ ಮಂದಿರ ನಿಮ್ಮೊಬ್ಬರ ಸತ್ತಲ್ಲ, ನಮ್ಮೊಬ್ಬರ ಸತ್ತಲ್ಲ, BJPಯವರು JDSನವರು ಮತ್ತೊಬ್ಬರು ಯಾರು ಸೊತ್ತಲ್ಲ. ಅದು ಈ ದೇಶದ ಆಸ್ತಿ. ಇದು ಸ್ವತ್ತು ಮುಂದಿನ ಪ್ರಜೆಗಳಿಗೂ ಸಹ, ಮುಂದಿನ ದೇಶದ ಹೊರಬರುವಂತ ಪ್ರಜೆಗಳಿಗೂ ನಾವು ಇದನ್ನು ಕಲಿಸಿ ಹೋಗುವಂತ ವ್ಯವಸ್ಥೆ ಆಗ್ಬಾರ್ದು. ಮುಂಬರುವ ಮಕ್ಕಳಿಗೂ ಸಹ ಇದೊಂದು ದೊಡ್ಡ ಪಾಠ ಆಗ್ಬೇಕು. ಸರಿ